ಚಿಕ್ಕಬಳ್ಳಾಪುರ ತಾಲೂಕಿನ ಕೇತೇನಹಳ್ಳಿ, ಆನೆಮಡುಗು, ಕೊತ್ತೂರು, ಸಾದೇನಹಳ್ಳಿಗಳಿಗೆ ಇಂದು ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಜನರ ಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಇದ್ದ ಅಧಿಕಾರಿಗಳಿಗೆ ಪರಿಹರಿಸುವಂತೆ ಸೂಚಿಸಿದರು. ಕೊತ್ತೂರಿನಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಿರುವ ಅಂಗನವಾಡಿ ಕಟ್ಟಡದ ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿ ಮನೆ ನಿರ್ಮಾಣ, ರಸ್ತೆ ದುರಸ್ತಿ, ಪಿಂಚಣಿ ಸೌಲಭ್ಯ, ವಿದ್ಯುತ್ ಸಂಪರ್ಕ, ಸ್ಮಶಾನಗಳ ಒತ್ತುವರಿ ತೆರವು, ಖಾತೆ ಸಮಸ್ಯೆ, ದೇವಸ್ಥಾನಕ್ಕೆ ಕಾಂಪೌಂಡ್ ನಿರ್ಮಾಣ, ನಿವೇಶನ ಬೇಡಿಕೆ, ಬಸ್ ನಿಲ್ದಾಣ ವ್ಯವಸ್ಥೆ, ವಾಟರ್ ಫಿಲ್ಟರ್ ಅಳವಡಿಸುವುದು ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಜನರು ಶಾಸಕರ ಬಳಿ ಹೇಳಿಕೊಂಡರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು, ನಾನೆಂದರೆ ಸಿಎಂ, ಡಿಸಿಎಂ ಸಚಿವರಿಗೆ ಇಷ್ಟ. ನನ್ನ ಕ್ಷೇತ್ರದ ಅಭಿವೃದ್ಧಿ ಸಂಬಂಧ ಅವರಲ್ಲಿ ಅನುದಾನ ಬೇಡಿಕೆ ಇಟ್ಟರೆ ತ್ವರಿತಗತಿಯಲ್ಲಿ ನೀಡುತ್ತಿದ್ದು, ಹೆಚ್ಚು ಅನುದಾನ ತಂದು ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಸರ್ಕಾರ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿದ್ದು, ಸರ್ಕಾರದ ಯೋಜನೆಗಳು ಎಲ್ಲ ಗ್ರಾಮಗಳಿಗೂ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನದಿಂದ ಕಾರ್ಯನಿರ್ವಹಿಸಲು ಅಧಿಕಾರಿಗಳನ್ನು ಗ್ರಾಮಗಳತ್ತ ಕೊಂಡೊಯ್ದು ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸಲಾಗುತ್ತಿದೆ ಎಂದರು. ಇಲಾಖೆಗಳಲ್ಲಿ ಆಗಬೇಕಾದ ತಮ್ಮ ಕೆಲಸ ಕಾರ್ಯಗಳಿಗೆ ದಿನವಿಡೀ ಸಮಯ ಹಾಳು ಮಾಡದೆ ಜನರ ಮನೆ ಬಾಗಿಲಿಗೆ ಬಂದು ಕೆಲಸ ಕಾರ್ಯ ಮಾಡಿಸಿಕೊಡುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದಕ್ಕೆ ಅಧಿಕಾರಿಗಳು ಸಹಕರಿಸುತ್ತಿರುವುದು ಶ್ಲಾಘನೀಯ. ಕ್ಷೇತ್ರದಲ್ಲಿ ಗ್ರಾಮೀಣ ಜನತೆ ಸರ್ಕಾರದಿಂದ ನ್ಯಾಯಬದ್ಧವಾಗಿ ಆಗಬೇಕಾದ ಕೆಲಸಗಳ ಬಗ್ಗೆ ಕಚೇರಿಗೆ ಬಂದಾಗ ಅವರ ಕೆಲಸಗಳನ್ನು ನಿಷ್ಠ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿಕೊಡಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿ ಸೂಚಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅನಿಲ್, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವತ್ತು ಕೇತನಹಳ್ಳಿ, ಆನೆಮಡುಗು ಮತ್ತು ಕೊತ್ತೂರು, ಕೊತ್ತೂರು 3 ಹಳ್ಳಿ ಆಗಿದೆ. ಈಗ ಸಾದೇನಹಳ್ಳಿಗೆ ಹೋಗ್ತಾ ಇದ್ದೀವಿ. ಇದಾದ್ಮೇಲೆ ನಂತರ ನಾಳೆ 5 ಹಳ್ಳಿ ಇದೆ. ಪ್ರತಿ ಹಳ್ಳಿಗೆ ಹೋಗ್ತಿದ್ದೀವಿ. ಈಗ ಕೇತನಹಳ್ಳಿಯಲ್ಲಿ ಒಂದು ವಾಟರ್ ಫಿಲ್ಟರ್ ಕೇಳಿದ್ದಾರೆ, ಮತ್ತು ಒಂದು ರಸ್ತೆ ಕೇಳಿದ್ದಾರೆ. ಒಂದು 10 ಮನೆ ಇತ್ತು, ಅಲ್ಲಿ ದೇವಸ್ಥಾನಕ್ಕೆ ಒಂದು ಕಾಂಪೌಂಡ್ ಕೇಳಿದ್ದಾರೆ. ಮತ್ತು ಕೇತನಹಳ್ಳಿಯಲ್ಲಿ ತುಂಬ ಜನ ನಮಗೆ ಸೈಟ್ ಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. ಅವ್ರಿಗೆ ನಾನು ತಹಸೀಲ್ದಾರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅದಾದಮೇಲೆ ನಂತರ ಆನೆಮಡುಗಲ್ಲಿ ಒಂದು 12 ಮನೆ ಇತ್ತು. CC ರಸ್ತೆಗೆ ಮತ್ತು ತೋಟಕ್ಕೆ ಹೋಗೋ ಇದಕ್ಕೆ ಹೇಳಿದರೆ ಅದಕ್ಕೊಂದು 10 ಲಕ್ಷ ಅನುದಾನ ಹಾಕಿದ್ದೀನಿ. ಈ ಊರಿಗೆ ಕೊತ್ತೂರಿಗೆ ಬಸ್ ಸ್ಟಾಪು ವಾಟರ್ ಫಿಲ್ಟರ್ ಕೇಳಿದ್ದಾರೆ, ಅದು ಈಗ ಮಾಡ್ತೀವಿ. ಆದಷ್ಟು ಬೇಗ ಅದಕ್ಕೂ ಗುದ್ದಲಿ ಪೂಜೆಗೆ ಬಂದು ಎಲ್ಲ ಇವತ್ತು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ ಅಂದರೆ ಅದು ನನ್ನ ಕಾರ್ಯಕರ್ತರು, ನನ್ನ ಮುಖಂಡರು, ನನ್ನ ಪಕ್ಷದ ಸಂಘಟನೆ ತುಂಬ ಗಟ್ಟಿಯಾಗಿದೆ. ಪ್ರತಿ ಊರಲ್ಲೂ ನೋಡಿ ಸಾವಿರಾರು ಜನ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಸೇರ್ತಿದ್ದಾರೆ. ಸೊ ಅವ್ರು ಏನು ಕೇಳ್ತಾರೆ ಅವ್ರಿಗೆ ಸ್ಪಂದಿಸ್ತೀನಿ. ಮತ್ತು ಈ ಊರಿಗೆ ಅಂಗನವಾಡಿಗೆ 20 ಲಕ್ಷ ಹಾಕಿದ್ದೀನಿ. ಶಾಲೆಗೆ ಒಂದು ಅನುದಾನ ಕೇಳಿದ್ರೆ ಅದಕ್ಕೂ ಹಾಕ್ತೀನಿ ಸರ್. ಮತ್ತು ಸರ್ ಎಷ್ಟು ಹಳ್ಳಿಗಳಾಗಿದೆ ಸರ್? ಇಲ್ಲಿ 140 ಮುಟ್ಟಿದೆ ಅಂತ ನನಗೆ ಐಡಿಯಾ. ಆದರೆ ಮಂಚನಹಳ್ಳಿಯಲ್ಲಿ ಇದೇನಾಗುತ್ತೆ, ಇಲ್ಲಿ 23 ಪಂಚಾಯತಿ 303 ಹಳ್ಳಿ ಇದೆ. ಅಲ್ಲಿ 7 ಪಂಚಾಯತಿ 63 ಹಳ್ಳಿ ಇದೆ. ಒಟ್ಟು 366 ಹಳ್ಳಿ ಇದೆ. ನನಗೆ ಗೊತ್ತಿರೋ ಪ್ರಕಾರ ಒಂದು 140 ಆಗಿರುತ್ತೆ. ಇನ್ನೂ ಒಂದು 200 ಪೆಂಡಿಂಗ್ ಇದೆ, ಆದಷ್ಟು ಮುಗಿಸ್ತೀನಿ. ಈಗ ಈ ಊರಿಗೊಂದು ವಾಟರ್ ಫಿಲ್ಟರ್ ಅವಶ್ಯಕತೆ ಇದೆ ಅಂತ ಈಗ ನಾನು ಬಂದೆ, ನನಗೆ ಇದು ಸಮಸ್ಯೆ ಗೊತ್ತಾಯಿತು, ಹಾಕಿಸ್ತಾ ಇದ್ದೀನಿ. ಹಳ್ಳಿ MLA ಸುತ್ತಿದ್ರೆ ಕಷ್ಟ ಗೊತ್ತಾಗುತ್ತೆ. ನಾನು ಹಳ್ಳಿ ಸುತ್ತಾ ಇದ್ದೀನಿ. ನಾನು ಎಲ್ಲೋ ಕೂತ್ಕೊಂಡು ಬರೀ ಮೀಟಿಂಗ್ ಮಾಡೋವಂಥ MLA ನಾನಲ್ಲ. ನನಗೆ ಮೀಟಿಂಗ್ಗಳ ಮೇಲೆ ನಂಬಿಕೆ ಇಲ್ಲ, ಜನ ಮೀಟ್ ಮಾಡೋದ್ರ ಮೇಲೆ ನಂಬಿಕೆ ಇದೆ ಸರ್. ತುಂಬ ಜನ ಇದೇನು ಅಂದರೆ, ನಾವು ಸರ್ ನಿಮ್ಮ ಗಮನಕ್ಕಿರಲಿ, 2 ತಿಂಗಳ ಮುಂಚೆನೇ ಹೋಮ್ವರ್ಕ್ ಮಾಡೋಕ್ಕೆ ಹೇಳ್ತೀವಿ. ನಮ್ಮ ಆಫೀಸರ್ಸ್ ಏನು ವಿಶೇಷತೆ ಅಂದರೆ 1.5-2 ತಿಂಗಳ ಮುಂಚೆ ಹೋಮ್ವರ್ಕ್ ಮಾಡೋಕ್ಕೆ ಹೇಳ್ತೀವಿ. ಅಣ್ಣ, ಆಫೀಸರ್ಸ್ ಜೊತೆ 2 ತಿಂಗಳ ಮುಂಚೆನೇ ನಾವು ಹೋಮ್ವರ್ಕ್ ಮಾಡ್ತೀವಿ, ಯಾವ್ಯಾವ ಊರಿಗೆ ಏನು ಕೇಳ್ಬೋದು ಏನು ಅಂತ. ಅದು ಮುಗಿತಾನೆ ಬರೋದು. ನಮ್ಗೆ ಆ ಊರ ಬಗ್ಗೆ ಬೇಸಿಕ್ ಐಡಿಯಾ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.